ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ವೀಕ್ಷಕರೇ, ಇವತ್ತು ಹೆಣ್ಣು ಹುಟ್ಟಿದಾಗಿದ್ದ ಆಕೆ ಸಾಯೋವರೆಗೂ ಒಂದಲ್ಲ ಒಂದು ರೀತಿಯ ಮಾನಸಿಕ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು ಆಕೆಯನ್ನು ಕಾಡ್ತಾ ಇರುತ್ತೆ. ಅದರಲ್ಲೂ ದೈಹಿಕ ಸಮಸ್ಯೆಗಳು, ಆರೋಗ್ಯ ಅಂತ ಬಂದಾಗ ಆಕೆ ಋತುಮತಿ ಆದಾಗಿಂದ ಆಕೆಗೆ ಕಷ್ಟ ಶುರುವಾಗುತ್ತೆ. ಬನ್ನಿ, ಆ ಋತುಮತಿ ಆದಾಗ ಏನೆಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾಳೆ, ಮಧ್ಯ ವಯಸ್ಸಿನಲ್ಲಿ ಯಾವ ರೀತಿಯ ಸಮಸ್ಯೆಗಳು ಎದುರಿಸ್ತಾಳೆ, ನಂತರ ಮೆನೋಪಾಸ್ ಸಮಯದಲ್ಲಿ ಯಾವ ರೀತಿಯ ಒಂದು ತೊಂದರೆಗಳನ್ನು ಆಕೆ ಎದುರಿಸ್ತಾಳೆ, ಅದಕ್ಕೆ ಯಾವ ರೀತಿಯ ಒಂದು ಚಿಕಿತ್ಸೆ ಇದೆ ಅಂತ ಹೇಳಿ ಮಾತನಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಪ್ರಖ್ಯಾತ ಸ್ತ್ರೀರೋಗ ತಜ್ಞರಾದಂಥ ಅಪೋಲೋ ಆಸ್ಪತ್ರೆಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೆ, ನಾವು ಋತುಮತಿ ಟಾಪಿಕ್ ತಗೊಳ್ಳೋದಾಯ್ತು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ 15-16 ವರ್ಷಕ್ಕೆ ಹೆಣ್ಮಕ್ಳು ಋತುಮತಿಯರಾಗ್ತಿದ್ರು. ಆದರೆ ಇವತ್ತಿನ ದಿನದಲ್ಲಿ 9 ವರ್ಷಕ್ಕೆ 8 ವರ್ಷಕ್ಕೆ ನನ್ನ ಮಗಳು ಋತುಮತಿ ಆದ್ಲು ಅಂತ ಹೇಳ್ತಾರೆ. ಇದು ಯಾಕೆ ಆಗ್ತಿದೆ? ಹೌದು, ಇದು ಬಹಳ ಮುಖ್ಯವಾದ ವಿಷಯ ಐತ್ರಿ ನೀವು ಹೇಳಿದ್ದು. ಸೊ ಮುಂಚೆ ನಾವು ನೋಡ್ತಿದ್ವಿ ಎಲ್ಲ ಅಟ್ಲೀಸ್ಟ್ ಒಂದು 8ನೇಗೆ ಅಷ್ಟೆಲ್ಲ ಆಗ್ತಿದ್ರು. ಬಟ್ ಈಗ ಎಷ್ಟೊಂದು ಪದಾರ್ಥದ್ದು ಕೆಮಿಕಲ್ಸ್ ಎಲ್ಲಾನು ಯೂಸ್ ಮಾಡ್ತಾರೆ. ಹಾಲಲ್ಲಿ ಸಮ್ ಮಿಕ್ಸ್ಚರ್ಸ್ ಆ್ಯಂಡ್ ಹಾರ್ಮೋನ್ಸ್ ಎಲ್ಲ ಕೊಡ್ತಿದ್ರು ಅಂತಿದ್ರು. ಸೊ ಹಾಲು ಪ್ರೊಡಕ್ಷನ್ ಜಾಸ್ತಿ ಆಗಲಿ, ಆಕಳುಗಳಿಗಾಯ್ತು, ಎಮ್ಮೆಗಳಿಗಾಯ್ತು, ಇದಕ್ಕೆ ಅಂಥೇಳಿ. ಸೊ ಆ ಹಾರ್ಮೋನ್ ಚೇಂಜಸ್ಸನ್ನು ಮಕ್ಕಳ ಮೇಲೆ ಅದು ಪ್ರಭಾವ ಬೀರಾಕತ್ತವ. ಇದ್ರ ಕಾರಣದಿಂದ ಅವ್ರಿಗೆ ಚೇಂಜಸ್ ಸ್ವಲ್ಪ ಜಲ್ದಿ ಸ್ಟಾರ್ಟ್ ಆಗಕತ್ತದ ಅಂತ ಹೇಳಕತ್ತಾರೆ. ಅದರಿಂದ ನಾವು ಶಿಫ್ಟ್ ನೋಟಿಸ್ ಮಾಡಕತ್ತೀವಿ. ಫಸ್ಟ್ ಅರ್ಲಿಯರ್ 13-14 ಇಯರ್ಸ್ ಅದು ನೋಡಿದ್ವಿ. ಈಗ ಸ್ವಲ್ಪ ಏಜ್ ಗ್ರೂಪ್ ಅದು ಕಡಿಮೆ ಆಗ್ತಿದೆ. ಬಟ್ ಅದನ್ನು ನೋಡ್ಕೊಂಡ್ರೇನು ನಾವು ಅವರಿಗೆ ಕರೆಕ್ಟಾಗಿ ಆಹಾರ ಎಲ್ಲ ಕೊಟ್ಟರೆ ಐ ಥಿಂಕ್ ಅದು ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ತಳ್ಳಬಹುದು. ಆಮೇಲೆ ಬಾಡಿಗೆ ಎಕ್ಸಸೈಸನ್ನು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಅದು ಎಕ್ಸಸೈಸನ್ನು ಅವ್ರು ಮಾಡಕತ್ತಿತ್ತು ಕಂಟಿನ್ಯೂಟಿ ಇದ್ದರೆ ಅವ್ರದ್ದು ಇನ್ನೊಂದು ಸ್ವಲ್ಪನೂ ಮುಂದೆ ಆಗುವಂಥದ್ದು ಇರುತ್ತೆ. ಪ್ಲಸ್ ಇದನ್ನು ಬಿಟ್ಟರೆ ಬೇರೆ ಏನು ಕಾನ್ಸೆಪ್ಟ್ಸ್ ಅದು ಪ್ರಭಾವ ಬೀರ್ತಾವ ಅಂತಂದರೆ, ತಾಯಿ ಇನ್ ಕೇಸ್ ಅವ್ರದ್ದು ಜಲ್ದಿ ಆಗಿತ್ತು ಅಂತಂದರೆ, ಅವರು 9 ವರ್ಷ 10 ವರ್ಷ 11 ವರ್ಷ ಹತ್ತತ್ರ ಆಗಿದ್ರೆ ಆವಾಗ ಮಕ್ಕಳನ್ನು ಅದೇ ಏಜ್ ಗ್ರೂಪಿಗೆ ಆಗೋ ಚಾನ್ಸ್ ಇರ್ತವೆ. ಸೊ ಅದು ಹೆರಿಡಿಟ್ರಿ ಫ್ಯಾಕ್ಟರ್ಸನ್ನು ಇರ್ತವೆ. ಸೊ ಅದನ್ನು ನಾವು ಲೆಕ್ಕಕ್ಕೆ ತಗೋತೀವಿ. ಒಬ್ಬೊಬ್ಬರಿಗೆ ಲೇಟಾಗಿ ಆಗ್ತಿರ್ತವೆ, ಅದು ನಾರ್ಮಲ್ ಇರ್ತವೆ. 14-15 ವರ್ಷಕ್ಕಂತಲೇ ಆಗ್ತವೆ. ಸ್ವಲ್ಪ ಮಂದಿಗೆ ಸ್ವಲ್ಪ ಬೇಗ ಆಗ್ತಿರ್ತವೆ. ಸೊ ಅದನ್ನು ನಾವು ನೋಡ್ತೀವಿ. ಸಮ್ ಟೈಮ್ಸ್ ಅದು ಗ್ರೋತ್ ಮೇಲೆ ಎಫೆಕ್ಟ್ ಬೀರುತ್ತೆ. ಬಿಕಾಸ್ ಜಲ್ದಿ ಋತುಮತಿ ಆಯಿತು ಅಂತಂದರೆ ಬೋನ್ಸ್ ಎಲ್ಲ ಫ್ಯೂಷನ್ ಸ್ಟಾರ್ಟ್ ಆಗ್ತವೆ. ಸೊ ನಾವು ಅವ್ರಿಗೆ ಏನು ಹೇಳ್ತೀವಿ, ಎಕ್ಸಸೈಸ್ ಕಂಟಿನ್ಯೂ ಮಾಡ್ಕೋತಿರ್ಬೇಕು. ಅದರಿಂದ ಅವ್ರದ್ದು ಗ್ರೋತ್ ಆಲ್ಸೋ ಮೇಂಟೈನ್ ಆಗ್ತವೆ. ಆ ಟೈಮಿಗೆ ಒಳ್ಳೆ ಆಹಾರ ಅದೆಲ್ಲನೂ ನೋಡಿಬಿಟ್ಟು ಕೊಡಬೇಕು. ಸೊ ನಾವು ಏನು ತಿಂತೀವಿ ಅದು ಇಂಪಾರ್ಟೆಂಟ್ ಇರುತ್ತೆ. 9ನೇ ವಯಸ್ಸಂದ್ರೆ ಆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಮೇಡಮ್. ಪೀರಿಯಡ್ಸ್ ಏನಂತ ಗೊತ್ತಾಗಲ್ಲ, ಬ್ಲೀಡಿಂಗ್ ಅಂದ್ರೆ ಏನಂತ ಗೊತ್ತಾಗಲ್ಲ, ಹೊಟ್ಟೆ ನೋವು ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗಲ್ಲ, ಒಂದು ವೇಳೆ ಪೀರಿಯಡ್ಸ್ ಆದ್ರೆ ಎಷ್ಟು ದಿನ ಆಗುತ್ತೆ ಅಂತ ಕೂಡ ಗೊತ್ತಾಗಲ್ಲ. ಸೊ ಇದ್ರ ಬಗ್ಗೆ ಒಬ್ಬ ಪೋಷಕರು ಯಾವ ರೀತಿ ಮಗುವನ್ನ ಬೆಳೆಸ್ಬೇಕು, ಹೇಳ್ಕೊಡ್ಬೇಕು? ಸೊ ಇದರದು ನಾವು ಆ್ಯಸ್ ಅ ಗೈನಕಾಲಜಿಸ್ಟ್ ಬಹಳ ಕೆಲಸ ನಡೆಸಿದ್ದೀವಿ. ನಮ್ಮದು ಸೊಸೈಟಿನೂ ಇದೆ ಬೆಂಗಳೂರಲ್ಲಿ. ನಾವೆಲ್ಲ ಸ್ಕೂಲ್ಸಿಗೂ ಹೋಗ್ಬಿಟ್ಟು ಪ್ರೋಗ್ರಾಮ್ಸನ್ನು ಮಾಡ್ತಿರ್ತೀವಿ. ಸೊ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಎಲ್ಲ ಹುಡುಗಿರನ್ನು ಕರ್ಕೊಂಡು ಅವರಿಗೂ ಎಕ್ಸ್ಪ್ಲನೇಷನ್ ಮಾಡಿ ಪ್ರೆಸೆಂಟೇಷನ್ಸ್ ಎಲ್ಲ ತೋರಿಸ್ಬಿಟ್ಟು ಅವರಿಗೆ ಹೇಳ್ಕೊಡ್ತೀವಿ. ಏನು ನಿಮ್ಮದು ಮೆನ್ಸಸ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಏನೇನು ಚೇಂಜಸ್ ಇನಿಷಿಯಲಿ ಅಂದರೆ ಅರ್ಲಿ ಸ್ಟೇಜಲ್ಲಿಂದನೇ ಏನೇನು ಗೊತ್ತಾಗುತ್ತೆ ಅದನ್ನೆಲ್ಲ ನೋಟಿಸ್ ಮಾಡೋದು, ಅದನ್ನು ಓಪನ್ ಆಗಿ ತಾಯಿ ಜೊತೆ ಡಿಸ್ಕಸ್ ಮಾಡೋದು. ಇಲ್ಲ ಯಾವುದೇ ಹೆಣ್ಮಕ್ಳು ಅಕ್ಕ ಇರ್ಬೋದು, ಟೀಚರ್ ಆಗಲಿ, ಸೊ ಫ್ರೆಂಡ್ಸ್ ಅನ್ನೋದು ಒಮ್ಮೊಮ್ಮೆ ಸ್ಕೂಲ್ ಬಸ್ ಎಲ್ಲ ಇರ್ತಾರೆ. ಸೊ ಅವ್ರ ಜೊತೆಗೇನು ಸಮ್ಟೈಮ್ಸ್ ದೇ ಫೀಲ್ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಆ ಚೇಂಜಸ್ ಬಂದಾಗ ನಾವು ಡಾಕ್ಟರ್ಸ್ ಆಗಿ ಅವರಿಗೆ ಫಸ್ಟ್ ಎಜುಕೇಷನ್ ಕೊಟ್ಟಿರ್ತೀವಿ. ಸೊ ಅವರಿಗೆ ತಿಳ್ಕೊಂಡಾಗ ಎಕ್ಸೆಪ್ಟೆನ್ಸ್ ಜಾಸ್ತಿ ಆಗತ್ತೆ ರೀ. ಆಮೇಲೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ಯಾಟರ್ನ್ ಅದನ್ನು ಅವ್ರನ್ನೆಲ್ಲ ಚೆನ್ನಾಗಿ ಕಲ್ಕೋತಾರೆ. ಇದರಿಂದ ಆಮೇಲೆ ತಾಯಿಯವ್ರಿಗೇನು ನಾವು ಕೋಚಿಂಗ್ ಇದನ್ನೆಲ್ಲ ಕೊಡ್ತೀವಿ. ಸೊ ಯಾವಾಗ ಹೆಣ್ಮಕ್ಳದ್ದು ಇಲ್ಲ ಎಷ್ಟೊಂದು ಸರ್ತಿ ನೋಡಿರ್ತೀವಿ, ಫಸ್ಟ್ ಟೈಮ್ ಆದ ಕೂಡಲೇ ತಾಯಿನೇ ಕರ್ಕೊಂಬಂದಿರ್ತಾರೆ ನಮ್ಮ ಕಡೆ. ಸೊ ಅವ್ರಿಗೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತೀವಿ ತಮ್ಮ ಆರೋಗ್ಯನ ಹೆಂಗೆ ಕಾಪಾಡ್ಕೋಬೇಕು, ಹೈಜೀನ್ ಹೆಂಗೆ ಮೇಂಟೈನ್ ಮಾಡಬೇಕು, ತಾಯಿಗೆ ಆ ಮಗುಗೆ ಆಹಾರ ಏನೇನು ಕೊಡಬೇಕು, ಇದನ್ನೂ ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತೀವಿ ರೀ. ಸೊ ಹಂಗಾಗಿ ಮುಂಚೆಯಿಂದನೇ ಅವರಿಗೆ ಕಲಿಸ್ದಂಗೆ ಆಗುತ್ತೆ. ಓಕೆ, ಮತ್ತು ಪೀರಿಯಡ್ಸ್ ಆಗಿರುತ್ತೆ, ಫಸ್ಟ್ ಟೈಮ್ ಪೀರಿಯಡ್ಸ್ ಆಗಿರುತ್ತೆ ಅಂದ್ಕೊಳ್ಳಿ ಮ್ಯಾಮ್. ಸೊ ಬ್ಲೀಡಿಂಗ್ ಬಹಳಷ್ಟು ಜಾಸ್ತಿ ಆಗಿಬಿಡುತ್ತೆ. ಇನ್ನು ಕೆಲವೊಂದು ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಒಂದು 6 ತಿಂಗಳ ಅಥವಾ 1 ವರ್ಷ ಗ್ಯಾಪ್ ಬರುತ್ತೆ. ಇದು ಯಾಕಾಗುತ್ತೆ? ಹೌದು, ಇದೆಲ್ಲ ಅವ್ರದ್ದು ಬಾಡಿ ಪ್ರಕೃತಿ ಮೇಲೆ ಹೋಗುತ್ತೆ. ಒಬ್ಬೊಬ್ಬರಿಗೆ ಪ್ರತಿ ಮಂತನ್ನು ಕರೆಕ್ಟಾಗಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ.
ಒಬ್ಬೊಬ್ಬರಿಗೆ ಅದು ಟೈಮ್ ಹಿಡಿಯುತ್ತೆ. ಎಕ್ಸೆಸ್ ಬ್ಲೀಡಿಂಗ್ ಇತ್ತು, ಅದು ಪ್ರತಿ ಸೈಕಲನ್ನು 7 ದಿವಸಕ್ಕಿಂತ ಜಾಸ್ತಿ ಹೋಗ್ತಿದ್ರೆ ಆವಾಗ ನಾವು ಸ್ಪೆಷಲ್ ಆಗಿ ಬ್ಲಡ್ ಟೆಸ್ಟ್ ಮಾಡ್ತೀವಿ. ರಕ್ತ ಹೆಪ್ಪುಗಟ್ಟೋದು ಅದು ಟೆಸ್ಟ್ ಇರ್ತವೆ. ಸೊ ಅದೆಲ್ಲ ಕರೆಕ್ಟ್ ಇದೆನಾ ಇಲ್ಲ ಅಂತ ನೋಡ್ತೀವಿ. ಅದೆಲ್ಲ ಕರೆಕ್ಟ್ ಇದ್ದರೆ ಮೋಸ್ಟ್ ಆಫ್ ದ ಟೈಮ್ಸ್ ನೋಡ್ತೀವಿ ಆ 1 ವರ್ಷದ ಒಳಗೆ ಅದೆಲ್ಲ ಸೆಟಲ್ ಆಗತ್ತೆ. ಒಬ್ಬೊಬ್ಬರಿಗೇ ಇಂಟರ್ವೆನ್ಷನ್ ಮಾಡಿ ಏನೋ ಮೆಡಿಸಿನ್ಸ್ ಇಲ್ಲ ಹಾರ್ಮೋನ್ಸ್ ಕೊಟ್ಟು ರೆಗ್ಯುಲರ್ ಮಾಡಿಸ್ತೀವಿ. ಇಲ್ಲ ತಂದರೆ ಮೋಸ್ಟ್ ಆಫ್ ದ ಟೈಮ್ ಆ 1 ವರ್ಷ ಒಳಗಡೆ ಎಲ್ಲ ಹೆಣ್ಮಕ್ಳದನ್ನು ಅದು ಪೀರಿಯಡ್ಸ್ ರೆಗ್ಯುಲರ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಚಿಕ್ಕ ವಯಸ್ಸಿನಲ್ಲಿ ಅಂತ ಹೇಳಿದ್ರೆ ಇವಾಗ ನಾವೇನು ಋತುಮತಿಯಾದ ಒಂದು ಏಜ್ ಅಂತ ಮಾತನಾಡ್ತಾ ಇದ್ದೀವಿ, ಆ ಏಜಲ್ಲಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಬರುವಂಥ ಒಂದು ಪೀರಿಯಡ್ಸ್ಗೆ ಸಂಬಂಧಪಟ್ಟಂಥ ತೊಂದರೆಗಳೇನು ಮೇಡಮ್? ಹೆವಿ ಬ್ಲೀಡಿಂಗ್ ಅದು ಒಂದು ಈಗಿಂದ ಆಹಾರ ಅದನ್ನು ಇಂಪಾರ್ಟೆಂಟ್ ಇರುತ್ತೆ. ಐರನ್ ರಿಚ್ ಡಯಟ್ ಅಂತ ಹೇಳ್ತೀವಿ ನಾವು. ಸೊ ಹಸಿರು ಸೊಪ್ಪಿಂದು ಎಷ್ಟೊಂದು ಮಕ್ಕಳು ಅದು ತಿನ್ನೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಆಮೇಲೆ ಬೆಲ್ಲ ಉಪಯೋಗಿಸ್ತಿದ್ರು, ಈಗೆಲ್ಲ ಸಕ್ಕರೆಗೆ ಬಂದಿದ್ರು. ಹಣ್ಣುಗಳು ತಿನ್ನಲ್ಲ, ದಾಳಿಂಬೆ ಆಯಿತು, ಕಿವಿ ಫ್ರೂಟ್ಸು, ಇದೆಲ್ಲ ರಿಚ್ ಇನ್ ಐರನ್ ಕಂಟೆಂಟ್ಸ್. ಸೊ ಇವೇನು ಮಾಡ್ತವೆ ಅಂದರೆ ಅವ್ರ ಬಾಡಿಯಲ್ಲಿ ಕರೆಕ್ಟಾಗಿ ಬ್ಲಡ್ ಲೆವೆಲ್ಸ್ ಎಲ್ಲ ಹಿಮೋಗ್ಲೋಬಿನ್ ಮೇಂಟೈನ್ ಮಾಡ್ತಿರುತ್ತೆ. ಈಗ ಅವ್ರು ಜಾಸ್ತಿ ಬ್ಲೀಡಿಂಗ್ ಹೋದರೆ ಹಿಮೋಗ್ಲೋಬಿನ್ ಲೆವೆಲ್ಲು ಡ್ರಾಪ್ ಆಗೋ ಚಾನ್ಸ್ ಇರ್ತವೆ. ಈಗ ಬಾಡಿನಲ್ಲೇ ಸ್ಟೋರ್ಸ್ ಕಡಿಮೆ ಇತ್ತು ಪ್ಲಸ್ ಬ್ಲೀಡಿಂಗು ಜಾಸ್ತಿ ಆಯಿತು ಅಂದರೆ ಅದಕ್ಕೆ ನಾವು ಅನಿಮಿಯಾ ಅಂತ ಕರಿತೀವಿ. ಸೊ ಅದ್ರಾಗ ಈ ಮಕ್ಕಳು ಆಸಕ್ತಿ ಎಲ್ಲ ಕಡಿಮೆ ಆಗೋದು, ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅಂತಾರೆ, ಸುಮ್ಮನೆ ಒಂದೇ ಕಡೆ ಇಲ್ಲ ನನಗೆ ಬೇಜಾರಾಗ್ತಿದೆ ನಾನು ಕೂತ್ಕೊಂಡೇ ಇರ್ತೀನಿ. ಸೊ ಅವ್ರದ್ದು ಶಕ್ತಿನೇ ಕಡಿಮೆ ಆಗ್ತಾ ಹೋಗ್ತವೆ. ಸೊ ಇವು ಮಕ್ಕಳುಗಳನ್ನು ನಾವೆಲ್ಲ ಐಡೆಂಟಿಫೈ ಮಾಡಬೇಕಾಗತ್ತೆ ರೀ. ಸಮ್ಟೈಮ್ಸ್ ಅದು ಎಷ್ಟು ಕಡಿಮೆ ಆಗುತ್ತೆ ಅಂದರೆ 6-7 ಹಿಮೋಗ್ಲೋಬಿನ್ ಎಲ್ಲ ನೋಡಿದ್ದೀವಿ. ಆ ಲೆವೆಲ್ಗೂ ಹೋಗಬಾರ್ದು. ಪ್ಲಸ್ ಜಂತು ಅದು ಇದ್ರೂ ಅವ್ರಿಗೆ ಬ್ಲೀಡಿಂಗ್, ಅದು ಇಂಟರ್ನಲ್ ಬ್ಲೀಡಿಂಗ್ ಆಗಿಬಿಟ್ಟು ಹಿಮೋಗ್ಲೋಬಿನ್ ಕಡಿಮೆ ಆಗ್ತಿರ್ತವೆ. ಇವೆಲ್ಲ ಫ್ಯಾಕ್ಟರ್ಸ್ ಐಡೆಂಟಿಫೈ ಮಾಡಿ ನಾವು ಅವರಿಗೆ ಕರೆಕ್ಟಾಗಿ ಆಹಾರದಿಂದನೇ ಮೇಂಟೆನೆನ್ಸ್ ಮಾಡಿಸ್ಬೇಕು. ಫಸ್ಟ್ ಹೆವಿ ಬ್ಲೀಡಿಂಗ್ ಆಗೋ ಕಾರಣ ನಿಶಕ್ತನ ಬರೋದು. ಸೊ ಇದನ್ನು ನಾವು ಕಾಮನಾಗಿ ನೋಟಿಸ್ ಮಾಡಿರೋದು ರೀ. ಸೆಕೆಂಡ್ ಪ್ರಾಬ್ಲಮ್ ಏನು ನೋಡಿದೆ ಅಂದರೆ ಯೂರಿನ್ ಇನ್ಫೆಕ್ಷನ್ಸ್ ಆಗೋದು. ಸೊ ಅವರು ಮೆನ್ಸ್ಟ್ರಲ್ ಟೈಮಿಗೆ ಕರೆಕ್ಟಾಗಿ ಹೈಜೀನ್ ಮೇಂಟೈನ್ ಮಾಡ್ತಿಲ್ಲ, ಪ್ಯಾಡ್ಸ್ ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತಿಲ್ಲ, 3 ತಾಸು 4 ತಾಸು ಒಳಗೆ ಚೇಂಜ್ ಮಾಡ್ತಿಲ್ಲ ಅಂದರೆ ಸಮ್ಟೈಮ್ಸ್ ಅದು ಇನ್ಫೆಕ್ಷನ್ ಪ್ರೋನ್ ಆಗ್ತಾರೆ. ಪ್ಲಸ್ ಯೂರಿನ್ ಜಾಗ ಮತ್ತು ವೆಜಾನಲ್ ಏರಿಯಾ ಅದೆಲ್ಲ ಕ್ಲೋಸ್ ಬೈ ಇರ್ತವೆ. ಸೊ ಈ ಇನ್ಫೆಕ್ಷನ್ನ ಹೈಜೀನ್ ಹೆಂಗೆ ಮೇಂಟೈನ್ ಮಾಡಬೇಕು ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಮೋಸ್ಟ್ ಕಾಮನ್ಲಿ ನೋಡೋದು ಇಲ್ಲ ಬ್ಲಡ್ ಲೆವೆಲ್ಸ್ ಕಡಿಮೆ ಆಗೋದನ್ನು ನೋಡಿರ್ತೀವಿ, ಯೂರಿನ್ ಇನ್ಫೆಕ್ಷನ್ಸ್ ಅಂತ ಬರೋದು ನೋಡಿರ್ತೀವಿ. ಸ್ವಲ್ಪ ಜನ ಮಕ್ಕಳಿಗೆ ವೆಜಾನಲ್ ಡಿಸ್ಚಾರ್ಜ್ ಅಂತ ಕಳಿತೀವಿ. ಸೊ ಅದು ವೈಟ್ ಡಿಸ್ಚಾರ್ಜ್ ಆಗ್ತಿರೋದು ಮೋಸ್ಟ್ ಆಫ್ ಟೈಮ್ ಅದು ನಾರ್ಮಲ್ ಇರ್ತವೆ. ಅದನ್ನು ನಾವು ಅವ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ ತಿಳಿಸ್ಕೊಡ್ತೀವಿ. ಅದು ನಾರ್ಮಲ್ ಡಿಸ್ಚಾರ್ಜ್ ಯಾವಾಗ, ಅಬ್ನಾರ್ಮಲ್ ಯಾವಾಗ ಅಂತ ಹೇಳೋದು. ಸೊ ಅದು ತಾಯಿ ಒಂದೊಂದು ಸರ್ತಿ ಹೆದರ್ಕೊಂಡ್ಬಿಡ್ತಾರೆ, ಇಲ್ಲ ಇಷ್ಟು ಸಣ್ಣ ಮಗುಗೆ ಆಗ್ತಿದೆ ಅಂತ. ಇದನ್ನು ಸಮ್ಟೈಮ್ಸ್ ಅದು ನಾರ್ಮಲ್ ಮೆನ್ಸಸ್ ಟೈಮ್ಗಿಂತ ಜಸ್ಟ್ ಮುಂಚೆ ಅದು ರೀತಿನೂ ನಾವು ನೋಟಿಸ್ ಮಾಡಿರ್ತೀವಿ. ಓಕೆ, ಎಲ್ಲ ಸಮಸ್ಯೆಗಳು ಒಂದು ಕಡೆ ಇತ್ತು ಅಂತ ಹೇಳಿದ್ರೆ, ಸೊ ನಮ್ಮ ಹಿರಿಯರು ಅಂದರೆ ಹಳ್ಳಿ ಗಾಡಿನ ಹೆಣ್ಮಕ್ಳು ಏನಂತ ಹೇಳಿದ್ರೆ ಮದುವೆ ಆದ್ಮೇಲೆ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಉಂಟು. ಮದುವೆ ಆದಮೇಲೆ ಸರಿ ಹೋಗೋ ಇರುವಂಥ ಉದಾಹರಣೆಗಳು ಕೂಡ ಇವತ್ತಿದೆ. ಒಂದು ಹೆಣ್ಣು ಮಗಳು ಮದುವೆ ವಯಸ್ಸಿಗೆ ಬಂದಾಗ ಎದುರಿಸುವಂಥ ಸಮಸ್ಯೆಗಳು. ಓಕೆ, ಸೊ ಮುಂಚೆ ನೋಡ್ತಿದ್ರೆ ಐ ಥಿಂಕ್ ಮೆನ್ಸಸ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ಮದುವೆ ಮಾಡಿಕೊಟ್ಬಿಡೋರು. ಸೊ ನಮ್ಮ ಅಜ್ಜಿಗಳು ಅವರೆಲ್ಲ 13-14 ವರ್ಷಕ್ಕೆಲ್ಲ ಮದುವೆ ಆಗಿ ಆಮೇಲೆ ಬೇಗ ಬೇಗ ಡೆಲಿವರಿ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ತಾಯಿಗಳು ಎಲ್ಲ ನೋಡಿದ್ದೀವಿ 16-18 ವರ್ಷಕ್ಕೆ ಮದುವೆ ಆಗ್ಬಿಟ್ಟಿದ್ದಾವೆ ಅವ್ರಿಗೆಲ್ಲನು. ಆಮೇಲೆ ಒಂದು ಟ್ರೆಂಡ್ ಚೇಂಜ್ ಆಗಿಬಿಡ್ತು. ಎಲ್ಲರೂ 30 ದಾಟಿದ ನಂತರ ಆಮೇಲೆ ಮದುವೆ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಟ್ ಕುಡ್ ಬಿ ಬೇರೆ ಬೇರೆ ರೀಸನ್ಸ್, ಕಾರಣಗಳೆಲ್ಲ ಇರ್ತವೆ. ಒಬ್ಬರು ಫೈನಾನ್ಷಿಯಲಿ ಡಿಪೆಂಡೆಂಟ್ ಇರ್ತಾರೆ, ಫ್ಯಾಮಿಲಿ ಎಲ್ಲ ಅದೇ ಹೆಣ್ಮಗಳ ಮೇಲೆ, ಸೊ ಅವ್ರು ದುಡಿಯೋಕ್ಕಂತ ಹೋಗ್ತಾರೆ. ಒಬ್ರು ಜಾಸ್ತಿ ಕಲಿಯೋದು ಇರುತ್ತೆ. ಆಮೇಲೆ ಒಂದು 3-4 ಜನ ಇರ್ತಾರೆ ಫ್ಯಾಮಿಲಿನಲ್ಲಿ, ಅವ್ರದ್ದಾಗ್ಲಿ ಇವ್ರದ್ದಾಗ್ಲಿ ಅನ್ನೋಂತೂ ಸ್ವಲ್ಪ ಡಿಲೇ ಆಗ್ತವೆ. ಬೇರೆ ಬೇರೆ ಕಾರಣಕ್ಕೆಲ್ಲ ಅದನ್ನು ಡಿಲೇ ಮಾಡಿರ್ತಾರೆ. ಬಟ್ ನಾವೇನು ನೋಟಿಸ್ ಮಾಡ್ತೀವಿ ಅಂದರೆ ಈಗ ಮತ್ತೆ ಸ್ವಲ್ಪ ತಿಳುವಳಿಕೆಯಿಂದ 25-30 ವರ್ಷದ ಒಳಗಡೆ ಈಗ ಹೆಣ್ಮಕ್ಳು ಮದುವೆ ಆಗ್ತಿದ್ದಾರೆ. ಪ್ರೆಗ್ನೆನ್ಸಿ, ಅರ್ಲಿ ಪ್ರೆಗ್ನೆನ್ಸಿ ತುಂಬ ಈಗ 18 ವರ್ಷ 17 ಹಾಗೆ ಇದ್ದವ್ರೂ ಒಂದೊಂದು ಸರ್ತಿ ನೋಡಿರ್ತೀವಿ. 35-36 ದಾಟ್ಕೊಂಡು ಹೋದವರು ಪ್ರೆಗ್ನೆನ್ಸೀಸು ನೋಡಿರ್ತೀವಿ. ಸೊ ಒಬ್ಬೊಬ್ಬರಿಗೆ ಪ್ರೆಗ್ನೆಂಟ್ ಆಗೋಕ್ಕೇ, ಕನ್ಸೀವ್ ಆಗೋಕ್ಕೇ ಪ್ರಾಬ್ಲಮ್ ಆಗ್ತಿರ್ತವೆ. ಇದು ಲೇಟರ್ ಏಜ್ ಗ್ರೂಪಲ್ಲಿನೂ ನಾವು ನೋಡಿರ್ತೀವಿ ಜಾಸ್ತಿ. ಇಲ್ಲ ಒಬ್ಬೊಬ್ಬರು ಬೇಗ ಬ್ಯಾಕ್ ಟು ಬ್ಯಾಕ್ ಪ್ರೆಗ್ನೆನ್ಸಿಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅವ್ರ ಬಾಡಿಗೆ ರಿಕವರ್ ಆಗೋಕ್ಕಂತಾನೆ ಟೈಮ್ ಸಿಕ್ಕಿರಂಗಿಲ್ಲ. ಸೊ ಫಸ್ಟ್ ಥಿಂಗ್ ಏನು ನೋಡ್ತೀವಿ, ಅವರಿಗೆ ಅದ್ರ ಬಗ್ಗೆ ಅರಿವು, ಲೈಕ್ ಯಾವ ಟೈಮಿಗೆ ಪ್ರೆಗ್ನೆನ್ಸಿ ನಾವು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು, ನಮ್ಮದು ಬಾಡಿ ವೆಯ್ಟ್ ಎಲ್ಲ ಕರೆಕ್ಟ್ ಇದೆನಾ ಇಲ್ಲ, ನಮ್ಮ ಹಿಮೋಗ್ಲೋಬಿನ್ ಶಕ್ತಿ ಕರೆಕ್ಟ್ ಇದೆನಾ ಇಲ್ಲ, ಒಬ್ಬೊಬ್ಬದು ಫ್ಯಾಮಿಲಿನಲ್ಲಿ ಎಲ್ಲ ಶುಗರ್ ಎಲ್ಲ ಇರ್ತವೆ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಸೊ ಅದು ಎಲ್ಲನೂ ಚೆಕ್ ಮಾಡಿಸ್ಕೊಂಡು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ
ಅವ್ರ ಹೆಲ್ತ್ ಎಲ್ಲ ಕರೆಕ್ಟಾಗಿ ಆಪ್ಟಿಮಮ್ ಕಂಡೀಷನಲ್ಲಿ ಐತಿ ಅಂತ ನೋಡ್ಕೋಬೋದ್ರಿ. ಅದನ್ನೆಲ್ಲನೂ ನಾವು ಅಡ್ವೈಸ್ ಮಾಡಿರ್ತೀವಿ ಒಬ್ಬೊಬ್ಬರಿಗೆ. ಆಮೇಲೆ ಕನ್ಸೀವ್ ಆಗ್ತಾನೆ ಇಲ್ಲ ಅಂದ ತಕ್ಷಣ ಒಬ್ಬೊಬ್ಬರು ಬರೀ ಹೆಣ್ಮಕ್ಳಲ್ಲೇ ದೋಷ ಅಂತಾರೆ. ಅದನ್ನು ನಾವು ವಿಚಾರ ಮಾಡಬೇಕು. ಬಿಕಾಸ್ ನಾವು ಎಲ್ಲ ರಿಪೋರ್ಟ್ಸು ಇದೆಲ್ಲ ನೋಡಿಬಿಟ್ಟು ಇದು ನೋಡಿದರೆ ಗಂಡಸರು ಮತ್ತು ಹೆಂಗಸರು ಇಬ್ಬರದು ಆಲ್ಮೋಸ್ಟ್ ಈಕ್ವಲ್ ಚಾನ್ಸಸ್ ಇರುತ್ತೆ. ಬಿಕಾಸ್ ಆಫ್ ದ ಮೇಲ್ ಫ್ಯಾಕ್ಟರ್ ಅದನ್ನು ನೋಡಿರ್ತೀವಿ, ಫಿಮೇಲ್ ಫ್ಯಾಕ್ಟರ್ದನ್ನು ನೋಡಿರ್ತೀವಿ. ಒಮ್ಮೊಮ್ಮೆ ಅದು ಕಂಡೀಷನ್ಸ್ ಎಲ್ಲ ನಾರ್ಮಲ್ ಇರ್ತವೆ, ಬಟ್ ಸ್ಟಿಲ್ ಆಗ್ತಿರಂಗಿಲ್ಲ. ಸೊ ಅದರೊಳಗೆ ಅದು ಐಡೆಂಟಿಫೈ ಮಾಡೋಕೆ ಆಗ್ತಿರಂಗಿಲ್ಲ. ಅನ್ಐಡೆಂಟಿಫೈಡ್ ಕಾಸ್ ಅಂತ ಇರುತ್ತೆ. ಅದು ಒಂದು 30 to 40% ಇರುತ್ತೆ. ಮಿಕ್ಕಿದ್ದು ಒಂದು 30% ಫೀಮೇಲ್ದು ಫ್ಯಾಕ್ಟರ್ ಇರುತ್ತೆ, 30% ಮೇಲ್ದು ಇರುತ್ತೆ. ಆಮೇಲೆ ಈಗ ಸ್ಮೋಕಿಂಗ್, ಆಲ್ಕೋಹಾಲ್ ಅದು ಇಂಪ್ಯಾಕ್ಟ್ ಎಲ್ಲ ಮಾಡ್ತವೆ ಪ್ರೆಗ್ನೆನ್ಸಿ ಮೇಲೆ. ಸೊ ಅರ್ಲಿ ಪಾರ್ಟಲ್ಲಿ ಸ್ಮೋಕಿಂಗ್, ಆಲ್ಕೋಹಾಲ್ ಮತ್ತು ಸ್ಟ್ರೆಸ್ ಇರುವಂಥ ಲೈಫ್. ಈಗ ನಾವು ನೋಡ್ತೀವಿ 12 ತಾಸು 14 ತಾಸು ಎಲ್ಲ ಕೆಲಸ ಮಾಡ್ತಾರೆ. ಬೇರೆ ಕಂಟ್ರಿ ಸಲುವಾಗಿ ರಾತ್ರಿ ಇಡೀ ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ಮಲ್ಕೋತಿರ್ತಾರೆ. ಸೊ ದಟ್ ಸ್ಟ್ರೆಸ್ಫುಲ್ ಲೈಫನ್ನೇ ಚೇಂಜ್ ಆಗಿಬಿಟ್ಟಿರುತ್ತೆ ಎಲ್ಲರದು. ಸೊ ಈ ಕಾರಣದಿಂದ ಕನ್ಸೀವ್ ಆಗೋಕ್ಕೆ ಅಂತಲೂ ಪ್ರಾಬ್ಲಮ್ ಇರ್ತವೆ. ಆಮೇಲೆ ಕೂತಲ್ಲೇ ಎಕ್ಸಸೈಸ್ ಎಲ್ಲ ಮಾಡೋಂಗಿಲ್ಲ, ವೇಟ್ ಗೇನ್ ಎಲ್ಲ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಒಬ್ಬೊಬ್ಬರದು. ವೇಟ್ ಗೇನ್ ಆಗೋದ್ರಿಂದ ಪೀರಿಯಡ್ಸ್ ಎಲ್ಲ ಇರ್ರೆಗ್ಯುಲರ್ ಆಗೋದು. ಆಮೇಲೆ ಇರ್ರೆಗ್ಯುಲರ್ ಸೈಕಲಿಂದ ಮತ್ತೆ ಕನ್ಸೀವ್ ಆಗಕ್ಕೆ ಪ್ರಾಬ್ಲಮ್ ಆಗ್ತವೆ. ಪಾಲಿಸಿಸ್ಟಿಕ್ ಓವರಿ ಅಂತ ಕೇಳ್ತೀವಿ ಈಗ. ಅದರದ್ದು ಮೇನ್ ಸೊಲ್ಯೂಷನನ್ನೇ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ಎಕ್ಸಸೈಸ್ ಮಾಡೋದು, ಆಮೇಲೆ ನಾವು ಬಾಡಿಗೆ ಏನು ಆಹಾರ ಕೊಡ್ತೀವಿ ಅದ್ರ ಮೇಲೆ ನಮ್ಮ ಬಾಡಿ ಬಿಹೇವ್ ಮಾಡತ್ತಿರೋದು. ಸೊ ನಾವು ಕರೆಕ್ಟಾಗಿ ನ್ಯೂಟ್ರಿಷನ್ ಎಲ್ಲ ಕೊಡ್ತಾ ಇದ್ರೆ ಅದು ಬಾಡಿನೂ ಅದನ್ನು ಕರೆಕ್ಟಾಗಿ ಹಾರ್ಮೋನ್ ಚೇಂಜಸ್ ಎಲ್ಲ ತೊಗೊಂಡು ಫಂಕ್ಷನಿಂಗ್ ಎಲ್ಲ ಕರೆಕ್ಟಾಗಿ ಮಾಡ್ತಿರತ್ರಿ. ಓಕೆ.